ಇಟ್ಸ್ ಟ್ಯೂಸ್ಡೇ ಮಾರ್ನಿಂಗಲ್ಲಿ ಬ್ರೇಕ್ಫಾಸ್ಟ್ ಏನು ಮಾಡಬೇಕು ಅಂತಲೇ ತೋಚೋದಿಲ್ಲ ಒಂದೊಂದ್ಸಲಿ. ಇಲ್ಲಿ ತರಕಾರಿ ಸೋರೆಕಾಯಿ ತುಂಬ ದಿವಸದಿಂದ ಇತ್ತು, ಹಾಗಾಗಿ ಇದರಲ್ಲಿ ಸಾಗು ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಕಡಲೆ ಹಾಕಿದ್ದೀನಿ, ಕೊಬ್ಬರಿ, ಈರುಳ್ಳಿ, ಮೊಸರು ಹಾಕ್ಕೊಂಡಿದ್ದೀನಿ. ಈ ಮಸಾಲೆಗೆ ಇಲ್ಲಿ ಒಗ್ಗರಣೆಗೆ ಸೋಂಪು, ಹಸಿಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಕಟ್ಕೊಳ್ತೀನಿ. ಇದಕ್ಕೆ ಈ ಮಸಾಲೆ ತುಂಬ ಟೇಸ್ಟಾಗಿ ಬರುತ್ತೆ, ರುಚಿಯಾಗಿರುತ್ತೆ. ಇಲ್ಲಿ ಚಪಾತಿ ಮಾಡ್ಕೊಳ್ಳೋಣ ಅಂತೇಳಿ ಕಲಸಿಟ್ಟೆ. ಸರಿ, ಈ ಸಾಗುಗೆ ಪೂರಿನೇ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಚಪಾತಿ ಥರನೇ ತೆಳುವಾಗಿ ಲಟ್ಟಿಸ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಇದು ಬೇಗ ಆಗುತ್ತೆ ಪೂರಿ. ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇದೇ ರೀತಿ ಮಾಡ್ಕೊಳ್ತಾ ಇದ್ದೆ, ಬೇಗ ಆಗಬೇಕಿತ್ತಲ್ಲ, ಹಾಗಾಗಿ ಆವಾಗಿಂದ ಇದೇ ರೀತಿ ಮನೇಲಿ ಪೂರಿ ಮಾಡ್ಕೊಳ್ಳೋದು. ಯಾರಾದರೂ ಬಂದರೆ ಮಾತ್ರ ರೌಂಡಾಗಿ ಹೊಚ್ಕೊಳ್ತೀನಿ. ಈ ಪೂರಿ ತುಂಬಾ ಸಾಫ್ಟಾಗಿ ಬರುತ್ತೆ. ಕ್ರಿಸ್ಪಿ ಆಗಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕು, ಆವಾಗ ಕ್ರಿಸ್ಪಿಯಾಗಿರುತ್ತೆ. ನೋಡಿ, ತುಂಬ ಸಾಫ್ಟಾಗಿದೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಎಷ್ಟು ಬೇಕಾದ್ರೂ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಇದು ಪೂರಿ.